ದಿನ ಬೆಳಗಾದರೆ ಹಲವು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಸದ್ದಿಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ಸಿಎಂ ಮುಖ ನೋಡಿದ ವೈದ್ಯರು ಶಾಕ್ ಆದರೆ ರೋಗಿಗಳು ತಮ್ಮ ನೋವು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಈ ವೇಳೆ ಓರ್ವ ಮಹಿಳೆ ಕಣ್ಣೀರಿಟ್ಟ ದೃಶ್ಯವೂ ಕೂಡ ಕಂಡುಬಂದಿದೆ. ಸದ್ದಿಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆ ಮೆಟ್ಟಿಲು ಏರಿದ ಸಿಎಂ. ರೋಗಿಗಳ ಸಮಸ್ಯೆ ಆಲಿಸಿ ಊಟ ಸೇವಿಸಿ ಆಸ್ಪತ್ರೆ ವೀಕ್ಷಣೆ. ಕೊಪ್ಪಳದಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮಕ್ಕೆ ತೆರಳಬೇಕಿದ್ದ ಸಿಎಂ ಸಿದ್ದರಾಮಯ್ಯ ಹತ್ತಿದ ಕಾರು ಇವತ್ತು ನೇರವಾಗಿ ಸ್ಟಾಪ್ ಆಗಿದ್ದು ಕೆಆರ್ ಮಾರುಕಟ್ಟೆ ರಸ್ತೆಯಲ್ಲಿರೋ ವಿಕ್ಟೋರಿಯಾ ಆಸ್ಪತ್ರೆ ಬಳಿ. ಸದ್ದಿಲ್ಲದೆ ದಿಢೀರಂತ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಆಸ್ಪತ್ರೆಯ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ಗೆ ಭೇಟಿ ಕೊಟ್ಟು ರೋಗಿಗಳ ಸಮಸ್ಯೆ ಆಲಿಸಿದ್ದಾರೆ. कौन सा हॉस्पिटल है? तिलक नगर में है। इस दिन दे दिन इल्ली कितने दिन से? 8 days से चला ನೋಡ್ಕತಾ ಇದ್ದರಾ? ಬೆಸ್ಟ್ ಹೌದಾ? ಊಟ ತಿಂಡಿ ಎಲ್ಲ ಕೊಡ್ತಾರಾ? खाना सभी दे रही? हाँ सब अच्छा है। ಇನ್ನು ಆಸ್ಪತ್ರೆಯಲ್ಲಿ ತಿಂಡಿ ಊಟ ಕೊಡ್ತಾರಾ, ಚಿಕಿತ್ಸೆ ಸರಿಯಾಗಿ ಕೊಡ್ತಿದ್ದಾರಾ, ಏನಾದ್ರೂ ಸತಾಯಿಸ್ತಿದ್ದಾರಾ ಅಂತ ರೋಗಿಗಳ ಜೊತೆ ಮಾತನಾಡಿ ಮಾಹಿತಿ ಪಡ್ಕೊಂಡ್ರು. ಬಳಿಕ ವೈದ್ಯರಿಗೆ ಖಡಕ್ ಸೂಚನೆ ಕೊಟ್ರು. ಜೊತೆಗೆ ಆಸ್ಪತ್ರೆಯಲ್ಲಿ ಸಿಗೋ ಆಹಾರದ ಗುಣಮಟ್ಟ ಹೇಗಿದೆ ಅಂತ ನೋಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸವಿದು ಪರಿಶೀಲಿಸಿದ್ರು. ಯಾವಾಗ ಸಿಎಂ ಮುಖ ನೋಡಿದ್ರೋ ಕೆಲ ರೋಗಿಗಳ ಸಂಬಂಧಿಕರು ಗುಂಪು ಗುಂಪಾಗಿ ಬಂದು ಸಾಲು ಸಾಲು ಸಮಸ್ಯೆಗಳನ್ನ ಮುಂದಿಟ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇದು ಸರ್ಪ್ರೈಸ್ ವಿಸಿಟ್, ರೋಗಿಗಳ ಆರೋಗ್ಯ ವಿಚಾರಿಸಿದ್ದೀನಿ, ಜೊತೆಗೆ ಸಹನೆಯಿಂದ ವರ್ತಿಸೋದಕ್ಕೆ ವೈದ್ಯರಿಗೆ ಸೂಚನೆ ಕೊಟ್ಟಿದ್ದೀನಿ ಎಂದ್ರು. ಜನ ಏನು ಸಮಸ್ಯೆಗಳು ಹೇಳಲಿಲ್ಲ, ಎಲ್ಲ ಪೇಷಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು. ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು, ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು. ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು. ಇದು ಕಾಸು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ. ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ₹1 ಕೂಡ ತಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಈ ವೇಳೆ ಓರ್ವ ಮಹಿಳೆ ಕಣ್ಣೀರು ಹಾಕಿದ್ದು, ತನ್ನ ತಾಯಿಗೆ ಕ್ಯಾನ್ಸರ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ವೈದ್ಯರು ಬದುಕಲ್ಲ ಅಂತಿದ್ದಾರೆ, ಈಗ ಊರಿಗೆ ಕರ್ಕೊಂಡು ಹೋಗೋಕೆ ನಮ್ಮ ಬಳಿ ಹಣ ಇಲ್ಲ ಅಂತ ಕಣ್ಣೀರು ಸುರಿಸಿದ್ಲು. ಈ ಮಧ್ಯೆ ಸಿಎಂ ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ ಎಚ್ಚರಿಸಿರೋ ದೃಶ್ಯವೂ ಕಂಡುಬಂತು. ಒಟ್ಟಾರೆ ಕೊಪ್ಪಳದಲ್ಲಿ ನಡೆಯಬೇಕಿದ್ದ ಹಟ್ಟಿ ಕಾರ್ಯಕ್ರಮಕ್ಕೆ ತೆರಳಬೇಕಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟು ಆಸ್ಪತ್ರೆ ವೈದ್ಯರಿಗೆ ಶಾಕ್ ಕೊಟ್ರೆ ಸಿಎಂ ಕಂಡು ಸಮಸ್ಯೆ ಹೇಳ್ಕೊಂಡ ರೋಗಿಗಳು ನಿಟ್ಟುಸಿರು ಬಿಟ್ಟಿರೋದಂತೂ ಸುಳ್ಳಲ್ಲ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.